ನಮಸ್ಕಾರ. ಆರ್.ಫೆ.ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಒಂದು ಅಧಿಸೂಚನೆಯನ್ನು ಪ್ರಕಟಣೆಗೊಳಿಸಿದ್ದಾರೆ. ಏನು ಅಂತಂದರೆ, ತಮಗೆಲ್ಲ ಗೊತ್ತಿದೆ, ಡೇಟನ್ನು ಸಹಿತ ಕೊಟ್ಟಿದ್ದಾರೆ 14/7/2026ಕ್ಕೆ. ಒಟ್ಟಾರೆಯಾಗಿ HSTR, PSTR, PRT ದೈಹಿಕ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆ, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಪ್ರಕಟಣೆಗೊಳಿಸಿದ್ದಾರೆ. ಯಾರಾದರೂ ಆಬ್ಜೆಕ್ಷನ್ ಹಾಕೋದಿದ್ರೆ 15ನೇ ತಾರೀಕಿನ ಒಳಗಾಗಿ ಹಾಕಿ ಅಂತೇಳಿ, 15 ದಿನದ ಒಳಗಾಗಿ ಹಾಕಿ ಅಂತ ಕೊಟ್ಟಿದ್ದಾರೆ. ಹೀಗಾಗಿ ಈ ವಿಡಿಯೋದಲ್ಲಿ HSTR ಪರೀಕ್ಷಾ ಪದ್ಧತಿಯಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಆ ಬದಲಾವಣೆಗಳು ಏನೇನು ಅನ್ನೋದನ್ನು ಹೇಳ್ತಾ ಬರ್ತಂತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗ್ಬೋದು. ಓಕೆ, ಆದಮೇಲೆ ಈಗ ಈ ಒಂದು ಅಧಿಸೂಚನೆಯನ್ನು ನೋಡಿದ ತಕ್ಷಣ ಒಂದು ಏನು ಅಂತಂದರೆ, ನಮ್ಮ ಹಿಂದಿನ HSTR ಪರೀಕ್ಷಾ ಪದ್ಧತಿಯಲ್ಲಿ ಏನಿತ್ತು, ಈಗೇನು ಬದಲಾವಣೆ ಆಗಿದೆ ಅಂತ ನೋಡ್ಕೋಬೇಕಾಗಿತ್ತು. ಅಂದರೆ ಹಿಂದಿನ ಒಂದು HSTR ಪದ್ಧತಿಯಲ್ಲಿ ಏನಿತ್ತು ಅಂತಂದರೆ 2 ಪೇಪರ್ಗಳಿದ್ದು. ಓಕೆ, 2 ಪೇಪರ್ಗಳಿತ್ತು. ಒಂದನೇ ಪೇಪರು GK ಅಂತಿತ್ತು, ಇನ್ನೊಂದು ಪೇಪರ್ ನಮ್ಮದು ಯಾರು ಮೇನ್ ಸಬ್ಜೆಕ್ಟ್ ಏನಿತ್ತಲ್ಲ ಆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂದಿತ್ತು. ಯಾರು ಸೈನ್ಸ್ ಮಾಡಿದವರು ಫಿಸಿಕ್ಸ್ನವರು ಫಿಸಿಕ್ಸ್, ಮ್ಯಾಥ್ಸು, ಬಯಾಲಜಿಯವರು CBJದವರು, ಆರ್ಟ್ಸ್ದವ್ರಿಗೆ, ಈ ರೀತಿಯಾಗಿ ಅವರವ್ರು ಏನು ಡಿಗ್ರಿಯಲ್ಲಿ ಕಲಿತಂಥ ಸಬ್ಜೆಕ್ಟ್ನ ಒಂದು ಪೇಪರ್ ಇತ್ತು. ಇದು 100 ಅಂಕದ ಪ್ರಶ್ನೆ ಆಗಿತ್ತು, 100 ಮಾರ್ಕ್ಸ್ ಇತ್ತು. ಇದಕ್ಕೆ 100 ಮಾರ್ಕ್ಸ್ ಇತ್ತು. ಓಕೆ, ಇಲ್ಲೇನಾಗ್ತಿತ್ತು, ಸೈಕಾಲಜಿ, ಮೆಂಟಲ್ ಎಬಿಲಿಟಿ, GK, ಕಂಪ್ಯೂಟರು, ಮೌಲ್ಯ ಶಿಕ್ಷಣ, ಈ ರೀತಿಯಾದಂಥ ಒಂದು ಪತ್ರಿಕೆ GK ಪೇಪರ್ ಇತ್ತು. ಇಲ್ಲಿ ನಮಗೆ ನಮ್ಮ ಮೇನ್ ಸಬ್ಜೆಕ್ಟ್ ಏನಿರ್ತಿತ್ತಲ್ಲ ಆ ಸಬ್ಜೆಕ್ಟ್ಗೆ ಸಂಬಂಧಪಡುವಂಥ ಪ್ರಶ್ನೆಗಳು ಇಲ್ಲಿ ಬರ್ತಿದ್ದು. ಈ ರೀತಿಯಾದಂಥ ಒಂದು ಪ್ರಶ್ನೆ ಏನು HSTR ನೇಮಕಾತಿಯ ಹಿಂದಿನ ಒಂದು ಪದ್ಧತಿ ಇತ್ತು. ಮತ್ತು ಈಗ ಭಾಳಷ್ಟು ಜನರು ಕ್ವಶನ್ ಪೇಪರನ್ನು ಸಹಿತ, ಈಗ ಕ್ವಶನ್ ನನಗೆ ನಮ್ಮ ಗ್ರೂಪಲ್ಲಿ ಕೇಳ್ತಾ ಇದ್ರು ಕ್ವಶನ್ ಪೇಪರ್ ಹೇಗೆ ಅಂತೇಳಿ. ಹಿಂದಿನ ಒಂದು ಕ್ವಶನ್ ಪೇಪರ್ ಸಹಿತ ಇನ್ವ್ಯಾಲಿಡ್ ಆಗ್ತಾ ಬರುತ್ತೆ. ಈಗ ಹೊಸದಾಗಿ ಏನು ಮಾಡಿದ್ದಾರೆ ಅಂತಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ನೋಟಿಫಿಕೇಷನ್ದಲ್ಲಿ ಹೊಸ ಪದ್ಧತಿಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ 3 ಪತ್ರಿಕೆಗಳಿದ್ದಾವೆ ಹೊಸ ಒಂದು ಮೆಥಡಲ್ಲಿ. ಮೊದಲೇನಾಗ್ತಿತ್ತು, ಬರೀ 2 ಪೇಪರ್ಗಳಿರ್ತಿತ್ತು. ಒಂದು ಪೇಪರು GK ಅಂತ ಇರ್ತಿತ್ತು. ಅದಕ್ಕೆ ಈಕ್ವಲೆಂಟ್ ಆಗಿ ಇದೊಂದು ಪೇಪರ್ ಇದೆ ನೋಡಿ. ಮೊದಲೇ ಪ್ರೌಢಶಾಲಾ ಸಹಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪತ್ರಿಕೆ ಒಂದು ಸಾಮಾನ್ಯ ಪತ್ರಿಕೆ. ಮೊದಲೇನಾಗ್ತಿತ್ತು 100 ಅಂಕದಿತ್ತು, ಈಗ 150 ಅಂಕಗಳನ್ನು ಮಾಡಿದ್ದಾರೆ. ಬದಲಾವಣೆಯಲ್ಲಿ ಏನಿದೆ, 150 ಅಂಕಗಳನ್ನು ಮಾಡಿದ್ದಾರೆ. ಆದರೆ ಆಲ್ಮೋಸ್ಟ್ ಆಗಿ ಮೊದಲೇನಾಗ್ತಿತ್ತು, ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಿತ ಅಂತಾರೆ ಈ ವಿಷಯ ವಸ್ತುಗಳು ಬರ್ತಿತ್ತು. ಈಗೇನು ಮಾಡಿದ್ದಾರೆ ಅಂತಂದರೆ ಕನ್ನಡ ಮತ್ತು ಇಂಗ್ಲೀಷನ್ನು ಆ್ಯಡ್ ಮಾಡಿದ್ದಾರೆ GKಯಲ್ಲಿ. ಮೊದಲು ಕನ್ನಡ ಮತ್ತು ಇಂಗ್ಲೀಷು ಇರಲಿಲ್ಲ, ಈಗ ಆ್ಯಡ್ ಮಾಡಿದ್ದಾರೆ. ಪತ್ರಿಕೆ ಒಂದು 100 ಅಂಕದ್ದಿತ್ತು, ಈಗ 150 ಅಂಕದ ಪತ್ರಿಕೆಯನ್ನು ಮಾಡಿದ್ದಾರೆ. ಇದು ಒಂದು ಏನು ಪರೀಕ್ಷಾ ಪದ್ಧತಿ ಆದಂಥ ಒಂದು ಬದಲಾವಣೆ. ಇನ್ನು ಎರಡನೇ ಪದ್ಧತಿ ಏನು ಅಂತಂದರೆ, ಇಲ್ಲಿ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವರಣಾತ್ಮಕ ಪರೀಕ್ಷೆಯನ್ನು ಇಟ್ಟಿದ್ದಾರೆ. ಮೊದಲು ಇದು ಇರಲಿಲ್ಲ. ಮೊದಲೇನಿತ್ತು, ಆಬ್ಜೆಕ್ಟ್ ಟೈಪ್ ಪ್ರಶ್ನೆ, 100 ಅಂಕದ ಆಬ್ಜೆಕ್ಟ್ ಟೈಪ್ ಪ್ರಶ್ನೆ ಇರ್ತಿತ್ತು. ಹೀಗಾಗಿ ಜಸ್ಟ್ 100 ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡೋದಿತ್ತು. ಈಗೇನು ಮಾಡಿದ್ದಾರೆ, ವಿವರಣಾತ್ಮಕ ಪತ್ರಿಕೆಯನ್ನು ತಂದಿರೋದ್ರಿಂದ ಇಲ್ಲಿ 2 ಭಾಗವನ್ನು ಮಾಡ್ತಾರೆ. ಅದರಲ್ಲಿ ಒಂದು ಭಾಗ ಏನಿದೆ ಅಂದರೆ 50 ಅಂಕ. 150 ಅಂಕದಲ್ಲಿ, ಒಟ್ಟು 150 ಅಂಕದಲ್ಲಿ 50 ಅಂಕಗಳು ಆಬ್ಜೆಕ್ಟಿವ್ ಟೈಪ್ ಇರ್ತದೆ, ವಸ್ತುನಿಷ್ಠ ಪರೀಕ್ಷೆ ಇರ್ತದೆ. 100 ಅಂಕದ ವಿವರಣಾತ್ಮಕ ಪರೀಕ್ಷೆಯನ್ನು ಆ್ಯಡ್ ಮಾಡಿದ್ದಾರೆ. ಹೀಗಾಗಿ ಅಭ್ಯರ್ಥಿಗಳು ಇನ್ನು ಮುಂದೆ ಬರೆಯೋದು ಓದಬೇಕು, ಬರೀಬೇಕು. ಮೊದಲೆಲ್ಲ ಓದ್ಕೊಂಡು ಸರಿಯಾಗಿ ನೆನ್ಪಿಟ್ಕೊಳ್ತಿದ್ರು. ಈಗ ಹಂಗಿಲ್ಲ. ವಿವರಣಾತ್ಮಕ ಪರೀಕ್ಷೆ ಇರೋದ್ರಿಂದ ನಿಮ್ಮ ಬರವಣಿಗೆ, ನಿಮ್ಮ ಅಕ್ಷರ, ನಿಮ್ಮ ಜ್ಞಾನವನ್ನು ಟೆಸ್ಟ್ ಮಾಡುವಂಥ ಒಂದು ಪಾಸಿಬಿಲಿಟಿ ಇದೆ. ಓಕೆ, ಇದು ಏನಿದೆ ಪೇಪರ್ 2ದಲ್ಲಿ ಆದಂಥ ಬದಲಾವಣೆ. ಇದು ಎಲ್ಲ ವಿಷಯಗಳಿಗೂ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಕೊಟ್ಟಿದ್ದಾರೆ. ವಿಷಯ ಜ್ಞಾನ ಮತ್ತು ವಿಷಯ ಜ್ಞಾನ ಭಾಗ 1, ಭಾಗ 2. ವಿಷಯ ಜ್ಞಾನದಲ್ಲಿ ಮೊದಲು 50 ಅಂಕಗಳು ಆಬ್ಜೆಕ್ಟಿವ್ ಟೈಪ್ ಇರ್ತದೆ, ನೆಕ್ಸ್ಟು 100 ಅಂಕಗಳು ವಿವರಣಾತ್ಮಕವಾಗಿರ್ತದೆ. ಓಕೆ, ಇದು ಪೇಪರ್ 2. ಮೊದಲೇನಾಗ್ತಿತ್ತು, ಪೇಪರ್ 1, ಪೇಪರ್ 2 ಎರಡೇ ಪೇಪರ್ ಇರ್ತಿತ್ತು. ಈಗೇನು ಮಾಡಿದ್ದಾರೆ, ಪೇಪರ್ 1, ಪೇಪರ್ 2ದೊಂದಿಗೆ ಪೇಪರ್ 3ಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನೊಂದು ಪೇಪರ್ 3 ಇದೆ, ಭಾಷಾ ಪ್ರಾವೀಣ್ಯತೆ ಅಂತೇಳಿ 3ನೇ ಪೇಪರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲಿ ಕನ್ನಡ ಭಾಷಾ ಪ್ರಾವೀಣ್ಯತೆ, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆ ಅನ್ನುವಂಥ 50 ಅಂಕದ ಒಂದು ಪೇಪರನ್ನು ಇಟ್ಟಿದ್ದಾರೆ, 100 ಅಂಕದ್ದು. ಇದು ಎಲ್ಲರೂ ಕಡ್ಡಾಯವಾಗಿ ಬರೀಲೇಬೇಕಾದಂಥದ್ದು. ಹೀಗಾಗಿ ಈಗೇನಾಗಿದೆ ಅಂತಂದರೆ, ಮೊದಲ ಒಂದು ಪೇಪರಲ್ಲಿ ಬರೀ ಪೇಪರ್ 1, ಪೇಪರ್ 2 ಇರ್ತಿತ್ತು. ಈಗ ಪೇಪರ್ 1, ಪೇಪರ್ 2, ಪೇಪರ್ 3 ಮಾಡಿದ್ದಾರೆ. ಪೇಪರ್ 3 ಭಾಷಾ ಪ್ರಾವೀಣ್ಯತೆ ಕಡ್ಡಾಯವಾಗಿ ಕನ್ನಡ ಮತ್ತು ಇಂಗ್ಲೀಷ್ 50 ಅಂಕ. ಪೇಪರ್ 2ದಲ್ಲಿ ಏನು ಮಾಡಿದ್ದಾರೆ, ಈಗ ಒಂದು 50 ಅಂಕದ ಆಬ್ಜೆಕ್ಟಿವ್ ಟೈಪ್ ಮತ್ತು 100 ಅಂಕದ ವಿವರಣಾತ್ಮಕ ಪರೀಕ್ಷೆ ಇರ್ತದೆ, ಬರೀಬೇಕಾಗುತ್ತೆ ಡಿಗ್ರಿಯಲ್ಲಿ ಬರ್ದಂಗೆ. ನೆಕ್ಸ್ಟ್ ಪೇಪರ್ 1 ಏನಿದೆ, ಇದರಲ್ಲಿ ಕನ್ನಡ ಇಂಗ್ಲೀಷ್ ಆ್ಯಡ್ ಮಾಡಿಕೊಂಡು ಸಿಲೆಬಸನ್ನು ಚೇಂಜ್ ಮಾಡಿದ್ದಾರೆ. ಹೀಗಾಗಿ ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ ಅವರು ಹಿಂದಿನ HSTR ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕೆ ಹೋಗಬೇಡಿ. ಅದು ಸುಮ್ಮನೆ ಜಸ್ಟ್ ಫಾರ್ ರೆಫರೆನ್ಸ್ ಫಾರ್ GK ಪೇಪರಿಗೆ ಮಾತ್ರ ರೆಫರೆನ್ಸ್ ಆಗಬಹುದೇನೋ, ಅದನ್ನು ಬಿಟ್ಟರೆ ಮತ್ತೇನು ಯೂಸ್ಲೆಸ್ ಆಗಿದೆ. ಹೀಗಾಗಿ ಈ ಒಂದು ಪರೀಕ್ಷಾ ಪದ್ಧತಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಅಭ್ಯರ್ಥಿಗಳು ಇದನ್ನೇ ದೃಷ್ಟಿಯಲ್ಲಿಟ್ಕೊಂಡು ನೀವು ಕಡ್ಡಾಯವಾಗಿ ಓದ್ರಿ. ಓಕೆ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪನ್ನು ಮಾಡಿದ್ದೀವಿ, ಅಲ್ಲಿ ಸಹಿತ ನೀವು ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.